ಉಡುಪಿ ಜಿಲ್ಲಾ ಬೇಕರಿ ಹಾಗೂ ಖಾದ್ಯ ತಿನಿಸುಗಳ ತಯಾರಕರು ಮತ್ತು ಮಾರಾಟಗಾರರ ಸಂಘದ ದಶಮಾನೋತ್ಸವ ಹಾಗೂ ನವೆಂಬರ್ನಲ್ಲಿ ಆಯೋಜಿಸಿರುವ ಆಹಾರ ಉದ್ಯಮ ಮೇಳದ ಲೋಗೋ ಬಿಡುಗಡೆ ಕಾರ್ಯಕ್ರಮವು ಬ್ರಹ್ಮಾವರ ಸಿಟಿ ಸೆಂಟರ್ನ ಕುಂಕುಂ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಂಘದ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿ, ಉಡುಪಿಯ ಸಿದ್ಧ ಆಹಾರ ಮತ್ತು ತಿಂಡಿ ತಿನಿಸುಗಳು ವಿಶ್ವದಾದ್ಯಂತ ವಿಶೇಷ ಮನ್ನಣೆಯನ್ನು ಪಡೆದಿದೆ. ಉಡುಪಿ ಹೋಟೆಲ್ಗಳ ಶುಚಿ ಮತ್ತು ರುಚಿಕರ ಆಹಾರಕ್ಕೆ ಎಲ್ಲೆಡೆ ಬೇಡಿಕೆ ಇದೆ. ಈ ಭಾಗದ ಜನರು ಶ್ರಮಜೀವಿಗಳಾಗಿದ್ದು ಎಲ್ಲಿಗೆ ಹೋದರೂ ತಮ್ಮ ಪರಿಶ್ರಮದಿಂದ ಯಶಸ್ಸು ಸಾಧಿಸುತ್ತಾರೆ ಎಂದರು. ಒಗ್ಗಟ್ಟಿನ ಈ ಕಾರ್ಯಕ್ರಮ ಬಹಳ ಒಂದು ಉಡುಪಿಯ ಆಹಾರ ಉತ್ಪಾದನೆಗೆ ಒಂದು ದೊಡ್ಡ ಒಂದು ಒತ್ತನ್ನು ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈಗಾಗಲೇ ಉಡುಪಿಯ ತಿಂಡಿ ತಿನಿಸುಗಳು ಇಡೀ ವಿಶ್ವದಲ್ಲೇ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಕನ್ನಡಿಗರ ಯಾವುದೇ ಊರಿಗೆ ಹೋದರೂ ಕೂಡ ಯಾವುದೇ ಗ್ರಾಮಕ್ಕೆ ಹೋದರೂ ಉಡುಪಿಯ ರುಚಿಯ ಹೋಟೆಲ್ಗಳು ಅಲ್ಲಿಯ ಆಹಾರ ಉತ್ಪನ್ನಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದಕ್ಕೆ ಅರ್ಥ ಏನಂತಂದರೆ ನಮ್ಮ ಜಿಲ್ಲೆಯ ಜನರು ಬುದ್ಧಿವಂತರು ಅದೇ ರೀತಿ ಬಹಳ ಕಠಿಣ ಪರಿಶ್ರಮದಿಂದ ತನ್ನ ಜೀವನವನ್ನು ತೆಗೆದುಕೊಂಡು ಅದರಿಂದಾಗಿ ನಮ್ಮ ಜನರು ಯಾವುದೇ ಊರಿಗೆ ಹೋಗಿ ಯಾವುದೇ ಭಾಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಿಗೆ ಮೂಲ ಕಾರಣ ಅಂತೇಳಿ ನಮ್ಮ ಮಣ್ಣಿನಲ್ಲಿರುವಂತಹ ವಿಶೇಷ ಒಂದು ಗುಣ, ವಿಶೇಷ ಗುಣದ ಒಂದು ಪ್ರಭಾವದಿಂದ ಇವತ್ತು ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಅದು ಸಾಧ್ಯವಾಗಿದೆ. ಖಂಡಿತವಾಗಿಯೂ 10 ವರ್ಷದ ಸಂಭ್ರಮ ಈಗಾಗಲೇ ಲೋಕ ಅನಾವರಣ ಆಗಿದೆ. ಖಂಡಿತವಾಗಿ ಈ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಕನಸಾಗುವ ಮೂಲಕ ಕೇವಲ ದೇಶ ಮಾತ್ರ ವಿಶ್ವದಾದ್ಯಂತ ನಿಮ್ಮ ಈ ಸಂಘಟನೆ ಮುಂದುವರಿಸುವ ಮೂಲಕ ವಿಶ್ವದ ನಾನಾ ಭಾಗಗಳಲ್ಲಿ ಕೂಡ ತಮ್ಮ ಬೇಕರಿ ಉತ್ಪನ್ನಗಳಿಗೆ ಒಂದು ಅವಕಾಶ ಸಿಗುವಂತಾಗಲಿ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಇಂಡಿಯನ್ ಬೇಕರ್ ಫೆಡರೇಷನ್ನ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿ, ಸಾಂಪ್ರದಾಯಿಕ ಹಾಗೂ ಆರೋಗ್ಯಕರ ಆಹಾರ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು. ಗುಣಮಟ್ಟ ಮತ್ತು ಶುಚಿತ್ವ ಕಾಪಾಡುವುದರ ಜೊತೆಗೆ ತ್ಯಾಜ್ಯ ವಿಲೇವಾರಿಗೆ ಹೆಚ್ಚಿನ ಗಮನ ಹರಿಸಬೇಕು. ಉದ್ಯಮಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಘಟಿತರಾಗಿ ಕಾರ್ಯನಿರ್ವಹಿಸುವುದು ಶ್ಲಾಘನೀಯ ಎಂದರು. ಸಾಂಪ್ರದಾಯಿಕ ಸಿಹಿ ತಿಂಡಿಗಳೇನಿದೆ, ರಾಗಿ ಮಣ್ಣಿ ಇದನ್ನೆಲ್ಲ ಹೋಟೆಲ್ನಲ್ಲಿ ಮಾಡಲಿಕ್ಕೆ ಶುರು ಮಾಡಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದಕ್ಕೂ ಸಹ ಸ್ವಲ್ಪ ಆದ್ಯತೆಯನ್ನು ಕೊಟ್ಟಾಗ ಹಳಬರಿಗೆ ಹೊಸಬರಿಗೆ ಇಟ್ ಶುಡ್ ಬಿ ಎ ಮಿಕ್ಸ್ ಆಫ್ ಬೋತ್. ಹೊಸ ಬೇರು ಹೊಸ ಚಿಗುರು ಹಳೆಬೇರು ಎಲ್ಲರೂ ಒಟ್ಟಾದಾಗ ಸ್ವಲ್ಪ ಚೆಂದ ಇರ್ತದೆ. ಅದಕ್ಕೋಸ್ಕರ ನೀವು ಆಹಾರ ಮೇಳದಲ್ಲಿ ಚಿತ್ರದಲ್ಲಿ ತೋರಿಸಿದಂಥದ್ದನ್ನು ತೋರಿಸಿದೆ. ಪುನಃ ಆ ಪದಾರ್ಥಗಳನ್ನು ಸಿಹಿ ತಿಂಡಿಗಳನ್ನು ಮಾಡಿ ತೋರಿಸುವಂಥದ್ದು. ಅದರಲ್ಲಿ ನಾನು ಹೇಳಿದೆ, ನಾವೆಲ್ಲ ತಿನ್ನುವಂಥ ಪದಾರ್ಥಗಳನ್ನು ಮಾಡಿದರೆ ಬಂದು ತಿನ್ನಲಿಕ್ಕೆ ಬರೀ ನೋಡಿ ಹೋಗುವಂಥ ಕಣ್ಣಿಗೆ ಖುಷಿ ಆಗ್ಬೋದು, ಆದರೆ ಬಾಯಿಗೆ ರುಚಿ ಆಗ್ಬೋದು. ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಿ ನೀವು ಬಿಸ್ನೆಸ್ಸಲ್ಲಿ ಯುನಿಟಿ ಇನ್ ಡೈವರ್ಸಿಟಿ. ಈಗ ನಿಮಗೆ ವ್ಯಾಪಾರ ಜಾಸ್ತಿ ಆಗುವಂಥ ಸ್ಪರ್ಧೆಯನ್ನು ಮಾಡ್ತೀರಿ, ಆದರೆ ಹೋರಾಟದಲ್ಲಿ ನೀವೆಲ್ಲರೂ ಒಟ್ಟಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಯುನಿಟಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಮುಂದಿನ ದಿನಗಳಲ್ಲಿ ನೀವು ಒಟ್ಟಾಗಿ ಹೋರಾಟವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಆದರೆ ಬಹಳ ಮುಖ್ಯವಾದದ್ದು ಕ್ವಾಲಿಟಿ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಸಂಘದ ದಶಮಾನೋತ್ಸವ ವರ್ಷದ ಲೋಗೋ ಬಿಡುಗಡೆಗೊಳಿಸಿದರು. ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಅವರು ಕರ್ನಾಟಕ ಬೇಕರಿ ಹಾಗೂ ಸ್ವೀಟ್ಸ್ ಅಸೋಸಿಯೇಷನ್ನ ಲೋಗೋ ಅನಾವರಣಗೊಳಿಸಿದರು. ಉದ್ಯಮಿಗಳಾದ ಪ್ರಸಾದ್ ರಾಜ್ ಕಾಂಚನ್, ಮುನಿಯಾಲು ಉದಯಕುಮಾರ್ ಶೆಟ್ಟಿ, ಸಂತೋಷ್ ವಾಗ್ಳೆ, ಬೆಳಪು ದೇವಿಪ್ರಸಾದ್ ಶೆಟ್ಟಿ, ಮನೋಹರ ಶೆಟ್ಟಿ, ಕಾರ್ಮಿಕ ಸಂಘಟನೆಯ ರವಿ ಶೆಟ್ಟಿ ಬೈಂದೂರು, ಕೈಗಾರಿಕಾ ಜಂಟಿ ನಿರ್ದೇಶಕ ಗೋಕುಲ್ದಾಸ್ ನಾಯಕ್ ಹಾಗೂ ಯೋಜನೆ ಮತ್ತು ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ರೋಷನ್ ಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸಂಘದ ಗೌರವಾಧ್ಯಕ್ಷ ವಾಲ್ಟರ್ ಜೋಸೆಫ್ ಸಲ್ದಾನ, ಅಧ್ಯಕ್ಷ ವಿಶ್ವನಾಥ ಕುಲಾಲ್, ಪ್ರಧಾನ ಕಾರ್ಯದರ್ಶಿ ಸತ್ಯಪ್ರಸಾದ್ ಶೆಣೈ, ಕೋಶಾಧಿಕಾರಿ ಶಶಿಕಾಂತ್ ಜಿ ನಾಯಕ್, ಬೇಕರಿ ಮತ್ತು ಖಾದ್ಯ ತಯಾರಕರು ಮತ್ತು ಮಾರಾಟಗಾರರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧರ್ ಪಿಎಸ್, ಗೌರವ ಸಲಹೆಗಾರ ಸ್ಟ್ಯಾನ್ಲಿ ಹೆರಾಲ್ಡ್ ಡಿಸೋಜಾ, ಉಪಾಧ್ಯಕ್ಷರಾದ ಸುದೇವ ಶೆಟ್ಟಿ, ಕೆಪಿ ಶ್ರೀಶಾಂತ್, ಸಂಘಟನಾ ಕಾರ್ಯದರ್ಶಿ ದಿವಾಕರ್ ಸನಿಲ್, ಜೊತೆ ಕಾರ್ಯದರ್ಶಿಗಳಾದ ಗಣಪತಿ ಮರಕಾಲ, ಕೃಷ್ಣ ಪೂಜಾರಿ, ಸದಸ್ಯರಾದ ಅಮೃತ್ ಕುಮಾರ್ ತೌಳ, ದುರ್ಗಾಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.